ನಾವಿವತ್ತು ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ಗೆ ಹೋಗಿ ಬರೋಣ ಬನ್ನಿ. ಅದು ಎಲ್ಲಿದೆ ಅಂತೀರಾ? ಅದೆಲ್ಲಿದೆ ಅಂತ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತಿ. ಲೆಂತಿ ವಿಡಿಯೋ ನೋಡಿ, ಹೈಪರ್ ಪಾಯಿಂಟ್ ಕೊಡಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಇದು ಎಲ್ಲಿದೆ ಏನು ಅಂತ ಹೇಳ್ತೀನಿ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಲೈವ್. ಹಾಯ್ ಫ್ರೆಂಡ್ಸ್, ನಾವಿವತ್ತು ಆಲಮಗಿರಿ ಟೆಂಪಲ್, ಆಲಮಗಿರಿಯಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಬನ್ನಿ. ಇದು ಎಲ್ಲಿರೋದು ಅಂತ ಕೇಳ್ತೀರಾ? ಚಿಂತಾಮಣಿಯಿಂದ ನಾವು ಹೋಗ್ಬೇಕು. ಸರಿ, ಸುಮಾರು 10 ಕಿಲೋಮೀಟರ್ ಇದೆ ಚಿಂತಾಮಣಿಯಿಂದ. ನಾವು ಹೋಗಿದ್ದು ಹೇಗಪ್ಪ ಅಂತಂದರೆ, ರಾಮ ಮಂದಿರದಿಂದ ನೇರ ಒಂದೇ ರೂಟ್ ಅಂತ ಹೇಳಿದರು ನಮಗೆ. ಬಟ್ ನಾವು ಹಾಗೆ ಹೋಗೋಕ್ಕಾಗಲಿಲ್ಲ. ನಾವು ಕೋಲಾರ ಸಿಗ್ನಲ್ ಇಂದ ಹೋಗಿದ್ದು. ಹಾಗಾಗಿ ನಾನು ಪೂರ್ತಿ ವಿಡಿಯೋ ಹಾಕಿದ್ದೀನಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಹಾಗೆ ಆ ಒಂದು ದೇವಸ್ಥಾನದ ಅರ್ಚಕರು ಏನಂತಾರೆ ಅನ್ನೋದನ್ನ ಸಮೇತ ವಿಡಿಯೋ ಮಾಡಿ ಹಾಕಿದ್ದೀನಿ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ಅಂತ ಹೇಳ್ತಾ ನಾವು ಕೊನೆಗೂ ಬಂದೇ ಬಿಟ್ವಿ ನೋಡಿ. ಈ ಆರ್ಚು ಆಲಮಗಿರಿ ಹೋಗೋ ರೋಡ್ ಇದು. ಈ ಕಡೆ ಶ್ರೀ ಆಂಜನೇಯ ಟೆಂಪಲ್ ಇದೆ ರೈಟ್ ಸೈಡು. ಈ ಆರ್ಚಿಂದ ಒಳಗಡೆ ಡೈರೆಕ್ಟ್ ಒಂದೇ ರೋಡು, ನೇರ ಹೋಗಬೇಕು. ನಾವಂತೂ ಅಲ್ಲಿ ಇಲ್ಲಿ ಕೇಳ್ಕೊಂಡು ಬಂದ್ವಿ, ಗೊತ್ತಿರಲಿಲ್ಲ. ಹಾಗಾಗಿ ಕೇಳ್ಕೊಂಡು ಹೋಗಿದ್ದಾದ್ಮೇಲೆ ಅರ್ಚಕರು ಹೇಳಿದರು ಈ ಥರ ಬರ್ಬೋದು ಅಂತ. ರಾಮ ಮಂದಿರದಿಂದ ನೇರ ಒಂದೇ ರೂಟ್ ಅಂತ ಹೇಳಿದರು, ಖಾಲಿ 10 ಕಿಲೋಮೀಟರ್ ಅಂತ ಹೇಳಿದರು. ಸರಿ ಆಯಿತು ಅಂತೇಳಿ ನಾವು ಹೋದ್ವಿ. ತುಂಬ ಮೋಡ ಇತ್ತು, ಬಟ್ ಮಳೆ ಬರ್ತಾ ಇರಲಿಲ್ಲ. ಆದರೂ ಮೋಡ ಇತ್ತು, ಚಿಂತಾಮಣಿ ಫುಲ್ ಮೋಡ ಇತ್ತು. ಆಲಮಗಿರಿಗೆ ಹೋದ ತಕ್ಷಣ ಅಲ್ಲಿ ಫುಲ್ ಮಳೆ ಆಗಿತ್ತು. ಮುನಗನಹಳ್ಳಿ ನೋಡಿ, ಇಲ್ಲಿಂದ ಮತ್ತೆ ಸ್ವಲ್ಪ ಹಾಗೆ ನೇರ 2 ಕಿಲೋಮೀಟರ್ ಮುಂದೆ ಹೋದರೆ ಆಲಮಗಿರಿ ಸಿಗುತ್ತೆ. ಮುಂದೆ ಹೋದರೆ ಆಲಮಗಿರಿ ಬರುತ್ತೆ. ಆಲಮಗಿರಿ ನೋಡಿ, ನಮ್ಮ ಪ್ರಜೆಕ್ಟ್ ತೋರಿಸ್ತಿದ್ದಾನೆ, ಬೆಟ್ಟ ಇತ್ತಲ್ವ, ಅಲ್ಲಿ ಗೋಪುರ ಕಾಣಿಸ್ತಿತ್ತು. ಹಾಗಾಗಿ ಅಪ್ಪ ಅಲ್ಲೇನಾ ಅಂತ ಕೇಳ್ತಿದ್ದ. ಸರಿ ಆಯಿತು ಅಂತೇಳಿ ಹೇಳ್ಕೊಂಡು ನನಗೆ ಹೋದ್ವಿ. ಮುಂದೆ ಒಂದು ಕಾಲೇಜ್, ಆ್ಯಕ್ಚುಲಿ ಸ್ಕೂಲ್ ಇದೆ, ಸ್ಕೂಲ್ ನೋಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಮುಂದೆ ಹೋಗ್ತಾ ಇದ್ದರೆ ನೋಡಿ, ಏನಿದು ಕಿಲೋಮೀಟರ್ ಕಲ್ಲಿದೆ ನೋಡಿ. ಆಲಮಗಿರಿ ಇನ್ನು 2 ಕಿಲೋಮೀಟರ್ ಅಷ್ಟೇ ಅಂತ ಬೋರ್ಡ್ ಇದೆ. ಅಲ್ಲಿಂದ ನಾವು ನೇರ ಇದು ಕಾಲೇಜು. ಈ ಕಾಲೇಜ್ ದಾಟಿದರೆ ಸಾಕು ಆಲಮಗಿರಿ ಊರು ಬರುತ್ತೆ. ಆಲಮಗಿರಿಯಲ್ಲೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ. ತುಂಬ ಹಳೆಯದಂದರೆ ತುಂಬ ಹಳೆಯದು, ನನಗಂತೂ ಗೊತ್ತಿರಲಿಲ್ಲಪ್ಪ. ನೋಡಿ ಟರ್ನ್ ಆದ್ವಿ, ಕಾಣಿಸ್ತಾ ಇದೆ ನೋಡಿ ಗೋಪುರ. ಇದೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್. ಇಲ್ಲಿನ ಅರ್ಚಕರು ಏನಂತಾರೆ ಅಂತ ಕೇಳೋಣ ಬನ್ನಿ. ನನಗಂತೂ ಇಲ್ಲಿ ಬಂದಮೇಲೆ ಆಚೆಯಿಂದ ಎಷ್ಟು ಹಳೇದಲ್ವಲ್ಲ ಅನ್ನಿಸ್ತಿತ್ತು. ಬಟ್ ಗೋಪುರ ಎಲ್ಲ ಅವೆಲ್ಲ ಹೊಸದು ಕಟ್ಟಿದಾರಂತೆ, ಗೋಪುರ ಎಲ್ಲ ನಮಗೆ ಗೊತ್ತಿರಲಿಲ್ಲ. ಆಚೆ ಅಂತೂ ತುಂಬಾ ಫೀಲ್ಡ್ ಇದೆ, ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಬಂದು ಇಲ್ಲೇ ಕೂದಲು ಕೊಡ್ತಾರೆ. ಮತ್ತು ಏನಾದರೂ ಫಂಕ್ಷನ್ ಇದ್ದರೆ, ಶ್ರೀಮಂತ ಏನಾದರೂ ಇದ್ದರೆ ಎಲ್ಲ ಇಲ್ಲೇ ಬಂದು ಟೆಂಪಲಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ ಅಂತಂದರು. ನನಗಂತೂ ತುಂಬಾ ಖುಷಿ ಆಗೋಯ್ತು. ಇದೆಲ್ಲ ಒಂದು ಟೆಂಪಲ್ ನಮ್ಮ ಚಿಂತಾಮಣಿಯಲ್ಲಿ ಇದೆಯಾ ಅನ್ನಿಸ್ತು ನನಗೆ. ತುಂಬ ಪುರಾತನ ಕಾಲದಿದ್ದು. ಸುಮಾರು ಇಲ್ಲಿ ಕೇಳ್ಕೊಂಡು ಟೆಂಪಲಲ್ಲೆಲ್ಲ ಕೇಳ್ಕೊಂಡ್ಬಿಟ್ಟು, ಅಂಗಡಿಯಲ್ಲೆಲ್ಲ ಕೇಳ್ಕೊಂಡ್ಬಿಟ್ಟು ಕೊನೆಗೂ ನಾವು ಆಲಮಗಿರಿ ಊರಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದೇ ಬಿಟ್ವಿ ನೋಡಿ. ಯಾಕಂದರೆ ಇವತ್ತು ಸಂಡೇ ಇತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಯಾರೂ ಬಂದಿರಲಿಲ್ಲ. ನಾನು ನಮ್ಮ ಯಜಮಾನರು ಅಷ್ಟೇ ಬಂದಿದ್ದು. ಆದರೂ ಇಲ್ಲಿ ಲಾಕ್ ಮಾಡಿರಲಿಲ್ಲ. ಅದು ನಮ್ಮ ಅದೃಷ್ಟ, ನಮಗೆ ಗೊತ್ತೂ ಇರಲಿಲ್ಲ. ಓಪನ್ ಇರುತ್ತಾ ಇಲ್ಲ ಲಾಕ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಆದ್ರೂ ನಾವು ಬಂದ್ವಿ, ಬಟ್ ಲಾಕ್ ಆಗಿರಲಿಲ್ಲ. ಆಚೆ ಲಾಕ್ ಆಗದೆ ಇರೋದನ್ನ ನೋಡಿ ನಮಗೆ ತುಂಬ ಖುಷಿ ಆಗೋಯ್ತು. ಇವೆಲ್ಲ ತೇರಿನ ಅಲಂಕಾರಿಕೆಗಳು. ಅಲ್ಲಿಂದ ಒಳಗಡೆ ಹೋದ್ವಿ ನಾವು. ಒಳಗಡೆ ಕಂಬ ಮತ್ತೆ ಗರ್ಭಗುಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಒಳಗಡೆ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನಮಗೆ. ವಿಡಿಯೋ ಮಾಡಬೇಡಿ, ಎಲ್ಲ CC ಕ್ಯಾಮ್ರಾ ಇದೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ರು. ಆದರೂ ಹಂಗೂ ಹಿಂಗೂ ಸ್ವಲ್ಪ ವಿಡಿಯೋ ಮಾಡಿದೆ ನಾನು. ಬಟ್ ಒಳ್ಳೆ ಪ್ಲೇಸ್ ಅಂದರೆ ಒಳ್ಳೆ ಪ್ಲೇಸು. ಸುಮಾರು ಪುರಾತನ ಕಾಲದಿದು. ಆ ಕಂಬಗಳ ಮೇಲೆ ಶಿಲೆಗಳು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತಂದರೆ ನೋಡಿ, ನೃತ್ಯದ ಒಂದು ಕೆತ್ತನೆ ಇದು, ಮಹಿಳೆಯರ ನೃತ್ಯ ಇದು. ಹಾಗೆ ಇಲ್ಲಿ ಮೇಲ್ಗಡೆ ಒಂದು ಶಿಲೆ ಇರೋದು ಶ್ರೀ ಉಗ್ರ ನರಸಿಂಹಸ್ವಾಮಿ ಅವತಾರದಲ್ಲಿ. ಎಲ್ಲ ಕಂಬಗಳ ಮೇಲೆ ಶಿಲ್ಪಕಲಾಕೃತಿ ತುಂಬ ಅದ್ಭುತವಾಗಿ ಮೂಡಿದೆ. ಸುಮಾರು ಹಳೆಯ ಒಂದು ಟೆಂಪಲ್ ಇದು ಅಂತ ಹೇಳಿದರು. ಇಷ್ಟು ಸರಿ ವಿಡಿಯೋ ಮಾಡಬೇಡಿ, CC ಕ್ಯಾಮ್ರಾ ಇದೆ ಅಂತಂದ್ರು. ಸರಿ ಆಯ್ತು ಬಿಡು, ನನಗೆ ಯಾಕೆ ಅಂದ್ಕೊಂಡು ನಾನು ಒಳಗಡೆ ಇನ್ನೂ ದೇವಸ್ಥಾನದ ಲೆಫ್ಟ್ ರೈಟ್ ಎಲ್ಲ ವಿಗ್ರಹಗಳಿದ್ದಾವೆ, ಅದೆಲ್ಲ ನಾನು ಮಾಡಲಿಲ್ಲ. ಸರಿ ಆಯಿತು ಅಂತೇಳಿ ನೇರ ಗರ್ಭಗುಡಿಯಲ್ಲಿ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಅಲ್ಲಿಂದ ರಿಟರ್ನ್ ಆಚೆ ಬಂದಾದ್ಮೇಲೆ ಇಲ್ಲಿ ಆಚೆ ಇರುವ ವಿಗ್ರಹಗಳ ಬಗ್ಗೆ ನಾನು ಕೇಳ್ತಾ ಇದ್ದೆ. ಅರ್ಚಕರು ನನಗೆ ಹೇಳ್ತಾ ಇದ್ರು. ಅಲ್ಲಿಂದ ಮತ್ತೆ ಮುಂದೆ ಲಕ್ಷ್ಮೀ ಟೆಂಪಲ್ ಇತ್ತು. ಲಕ್ಷ್ಮೀ ಟೆಂಪಲಲ್ಲಿ ಏನಿದೆ ಏನು ಇಲ್ಲ ಅನ್ನೋದನ್ನ ಅರ್ಚಕರು ಎಷ್ಟು ನೀಟಾಗಿ ವಿವರವಾಗಿ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಿದ್ದಾರೆ ನೋಡಿ. ಈ ವಿಡಿಯೋ ಫುಲ್ ಎಲ್ಲೂ ಸ್ಕಿಪ್ ಮಾಡದೆ ಕೇಳಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಈ ಒಂದು ಪುರಾತನ ಟೆಂಪಲ್ ಎಲ್ಲರೂ ವಿಸಿಟ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿನಾಯಕ ನವಗ್ರಹ ನಾಗರ ಕಲ್ಲುಗಳು, ಇದೆಲ್ಲ ನಾಗರ ಕಲ್ಲು ಮೇಡಮ್. ಓಕೆ ಸರ್, ಓಕೆ ಸರ್. ಇದು ಸ್ವಾಮಿ
ಮಹಾಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನ ಇದು. ಓಕೆ ಸರ್. ಇದು ದೇವಸ್ಥಾನ 1100 ವರ್ಷ ಆಗಿದೆ ದೇವಸ್ಥಾನಕ್ಕೆ. ಸರ್. ಇದು ಸಾನಾ ತಿಮ್ಮಪ್ಪ ನಾಯಕರು ಅನ್ನೋರು ತಹಸೀಲ್ದಾರ್ ಆಗಿದ್ದಾಗ, ಚೋಳರಾಜರ ಕಾಲದಲ್ಲಿ ತಹಸೀಲ್ದಾರ್ ಆಗಿದ್ದಾಗ ಅವರು ಇಲ್ಲಿ ಕಂದಾಯ ವಸೂಲಿ ಮಾಡಕ್ ಬರುತ್ತಾರೆ. ಈ ಊರಿಗೆ ಕಂದಾಯ ವಸೂಲಿ ಮಾಡಿ ಬರೋದಕ್ಕೆ ಬಂದ್ರೆ ಸ್ವಾಮಿ ಕನ್ಸಲ್ ಬಂದು ಸ್ವಾಮಿ ಅವ್ರಿಗೆ ಹೇಳ್ತಾರೆ, ಈ ದೇವಸ್ಥಾನ ಈ ಊರಲ್ಲಿ ನಾನು ಇದೀನಿ, ಏನಪ್ಪಾ ಇದು ನಮ್ಗೆ ಬಂದು ಹೇಳ್ತಾ ಇದಾರಲ್ಲ ಅಂತ ಕೇಳಿದಾಗ ಅವ್ರು 2 ಸರಿ ಬಂದು ಹೇಳ್ತಾರೆ. 3ನೇ ಸರಿ ಬಂದು ಹೇಳಿದಾಗ ನಮ್ಗೆ ಹೇಳ್ತಾ ಇದಾರಲ್ಲ ಏನು ಅಂತ ಅವ್ರು 3ನೇ ಸರಿ ಕೂಡ ಮಾಡಲಿಲ್ಲ. ಆಚೆ ಒಂದು ದೊಡ್ಡ ಪಾರಿಜಾತ ವೃಕ್ಷ ಇದೆ, ಅದ್ರ ಕೆಳಗಡೆ ಮಧ್ಯಾಹ್ನ ನಿದ್ದೆ ಮಾಡುವಾಗ ಸ್ವಾಮಿ ಬಾಲಕ ರೂಪವಾಗಿ ಬಂದು ಈ ದೇವಸ್ಥಾನ ನಿರ್ಮಾಣಿಸಬೇಕು ಅಂತ ದೇವರೇ ಬಂದು ಹೇಳಿದಾಗೆ ಮಾಡಿದ್ದಾರೆ. ಸ್ವಾಮಿ ಹೇಳ್ಬಿಟ್ಟು ಅವರು ಪ್ರತ್ಯಕ್ಷವಾಗಿ ತಿರ್ಗಾ ಅದೇ ತರನೇ ಊರಲ್ಲಿ ನಾನು ದೈವ ಇದ್ ಮಾಡ್ಕೊಂಡ ಆದ್ಮೇಲೆ ಏನಪ್ಪಾ ಊರಲ್ಲೆಲ್ಲ ವಿಚಾರಿಸಿ ಅವರು ಚೋಳರಾಜರ ಕಾಲದಲ್ಲಿ ಅವರು 2 ಸರಿ ಬಂದು ಹೇಳ್ತಾರೆ, ದೊಡ್ಡ ಕಾಡು ಮೇಡಮ್ ಇದು, ನಮ್ಗೆ ಜಾಗ ಬಂದು ದೊಡ್ಡ ಕಾಡು ಕೂಡ ಏನು ಅಷ್ಟನ್ನೆಲ್ಲ ಮರ ಗಿಡಗಳು ಇದೆಲ್ಲ ಇದ್ದಾಗ ಸ್ವಾಮಿ ಇಲ್ಲಿ ಹೆಂಗಿದ್ದಾರೆ ಕೆಳಗಡೆ ಕ್ಲೀನ್ ಮಾಡಿಸಿ ನೋಡಿದಾಗ ಅಲ್ಲಿ ಇವಾಗ ಉದ್ಭವ ಮೂರ್ತಿ ಕೆಳಗಡೆ ದೇವರು ಉದ್ಭವ ಆಗಿರ್ತಕ್ಕಂಥ ದೇವರು ಗರ್ಭಗುಡಿಯಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಉದ್ಭವ ಆಗಿರ್ತಾರೆ. 3 ದೇವರು ಮೇಲೆ ಹೇಗಿದಾರೋ ಅದೇ ತರ ಸಾಲಿಗ್ರಾಮ ರೂಪದಲ್ಲಿ ಉದ್ಭವ ಆಗಿರ್ತಕ್ಕಂಥವಾಗಿ ಅದೇ ತರನೇ ಉದ್ಭವ ಆಗಿರ್ತಕ್ಕಂಥ ದೇವ್ರನ್ನ ನೋಡ್ಬಿಟ್ಟು ಆದ್ಮೇಲೆ ಊರಲ್ಲೆಲ್ಲ ದೇವ್ರನ್ನ ಮಾಡಿಕೊಂಡು ರಾಜರಿಗೆಲ್ಲ ಮಾಡಿದ್ದಾರೆ. ಪ್ರತಿಷ್ಠಾಪನೆ ಮಾಡಿದ್ರು ಸರ್. ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೇಡಮ್. ಕೆಳಗಡೆ ಉದ್ಭವ ಆಗಿರ್ತಕ್ಕಂಥ ದೇವರು ಅದು ದೊಡ್ಡ ನಾಗರ ಹಾವು ಸುತ್ತಕೊಂಡೆಲ್ಲ ಮರ ಎಲ್ಲ ಕ್ಲೀನ್ ಮಾಡಿಸುವಾಗ ಉದ್ದು ಗಿಡ ಎಲ್ಲ ನೋಡ್ಬಿಟ್ಟು ಇಲ್ಲಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿಸಿ ಗರ್ಭದಾಗ ಅಲ್ಲಿ ಉದ್ಭವ ಮೂರ್ತಿ ಕೆಳಗಡೆ ದೇವರು ಉದ್ಭವ ಆಗಿರ್ತಕ್ಕಂಥ ಎಲ್ಲ ಗರ್ಭಗುಡಿ ಸಾಲಿಗ್ರಾಮ ರೂಪದಲ್ಲಿ ಉದ್ಭವ ಆಗಿರ್ತಾರೆ. 3 ದೇವರು ಮೇಲೆ ಹೇಗಿದ್ದಾರೋ ಅದೇ ತರ ಸಾಲಿಗ್ರಾಮ ರೂಪದಲ್ಲಿ ಉದ್ಭವ ಆಗಿರ್ತಕ್ಕಂಥ ದೇವರು. ಅವರು ರಾಜನ್ನು ಕರ್ಕೊಂಡ್ಬಂದು ಇದನ್ನ ನೋಡ್ಬಿಟ್ಟು ಅವ್ರಿಗೆ ಇದ್ ಮಾಡಿ ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅಂತ ಎಲ್ಲ ಅವರೇ ಮಾಡಿಸ್ಕೋಬೇಕು. ಆಗಿನ ಗೋಪುರ ಎಲ್ಲ ಇದಾಗ ಶಿಥಿಲವಾಗಿದ್ದಾರೆ. ಈಗ ಮೇಲೆ ಪ್ರತಿಷ್ಠೆ ಆಗಿ ಮಾಡಿ ನಿರ್ಮಾಣ ಮಾಡಿ ಕೆಳಗಡೆ ಉದ್ಭವ ಆಗಿದ್ದ ಒಳ್ಳೆ ಅದು ದೊಡ್ಡ ನಾಳ ಸುತ್ತಕೊಂಡು ಟೂರಿಸಂ ದೇವಸ್ವಾಮಿಯಲ್ಲಿ ಹೊಸಲಲ್ಲಿ ಜೈ ವಿಜಯ ಇದಾರಲ್ಲ ಗರ್ಭಗುಡಿ ಅಂತ ಒಳಗಡೆ ಹೊಸಲಲ್ಲಿ ಮಲ್ಕೊಂಡಿದ್ದಾರೆ ಸಾನಾ ತಿಮ್ಮಪ್ಪ ನಾಯಕರು ನಿರ್ಮಾಣ ಮೇಲೆ ಮಲ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಭಕ್ತರ ಪಾದ ಸ್ಪರ್ಶ ಮೇಲೆ ಪಡಬೇಕು, ದೇವರ ಸದಾ ನಾಮವು ನನ್ನ ಕಿವಿಯಲ್ಲಿ ಕೇಳಬೇಕು ಅಂತ ಇದು ಮಾಡ್ಕೊಂಡಿದ್ದಾರೆ. ಅದೇ ಇಲ್ಲಿ ಅವರು ರಾಜನ್ನು ಇಲ್ಲೇ ಸುತ್ತಮುತ್ತ ಇರೋರಿಗೆಲ್ಲ ಇಲ್ಲೇ ಕೂದಲು ಕೊಡೋದು, ಶ್ರೀಮಂತ ಬಳೆ ತೊಡಿಸೋದು, ದೊಡ್ಡ ದೊಡ್ಡ ವಿಶೇಷಗಳೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ಮೇಡಮ್. ತುಂಬಾ ಪ್ರಾಚೀನವಾದ ದೇವಸ್ಥಾನ. ದೇವರು ಅದೇ ತರ ತುಂಬಾ ಪ್ರಾಚೀನವಾದ ದೇವರು. ಸುಮಾರು ಎಷ್ಟು ವರ್ಷ ಸರ್? 1100 ವರ್ಷ ಆಗಿದೆ. 1100 ವರ್ಷ. ಓ ಸರಿ ಸರಿ. ಈ ಸುತ್ತಿ ಗ್ರಾಮಗಳಿಗೆಲ್ಲ ಇಲ್ಲಿ ದೇವರು ಬಂದು ಅವರಿಗೆ ಇಷ್ಟ ದೈವ ಕುಲದೈವ. ಓಕೆ ಓಕೆ. ಸುತ್ತ ಹಳ್ಳಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಓಕೆ ಇಲ್ಲೇ ಅಲ್ಲ ಒಳಗಡೆ ತುಮಕೂರು ಶಿವಮೊಗ್ಗ ಅಷ್ಟು ಕೇಳ್ಪಟ್ಟಿಲ್ಲ ಅಂತಾರೆ ಸರ್, ಅದಕ್ಕೆ ಕೇಳಿದ್ವಿ ಯಾವ ತರ ಮಹಿಮೆ ಹೇಗಿದೆ. ಮಹಿಮೆ ಹೇಗಿದೆ ಎಲ್ಲ ಬರ್ತಾ ಇದ್ದಾರೆ. ಆದ್ರಿಂದ ಸ್ವಾಮಿ ತುಂಬಾ ವಿಶಿಷ್ಟವಾದ ದೇವರು, ವಿಶಿಷ್ಟತೆ ಜಾಸ್ತಿ ಇದೆ ಅವತ್ತಿಂದ ಯಾವ ದೇವರು. ಕೇಳ್ಕೊಂಡು ನಡೀತಾ ಇದೆ. ಸ್ವಲ್ಪ ಇದೆಲ್ಲ ಶ್ರೀಮಂತ ಬಳೆಯಿಂದ ಸ್ವಾಮಿ ತುಂಬಾ ವಿಶೇಷಗಳೆಲ್ಲ ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾರೆ. ದೇವರು ಅದೇ ತರ ತಿರುಚಾನೂರು ಅಮ್ಮನವರು ಹೇಗೋ ಅದೇ ತರ ಇಲ್ಲಿ ಮಹಾಲಕ್ಷ್ಮಿ ಸುಮಾರು ಎಷ್ಟು ವರ್ಷ ಸರ್? ಪದ್ಮಾಸನ 1100 ವರ್ಷ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಓಕೆ ಸರ್. ಇದು ಈ ದೇವಸ್ಥಾನ ವಿಶಿಷ್ಟತೆ. ಓ ಸೂಪರ್ ಸರ್, ನಮಗೂ ಗೊತ್ತಿರ್ಲಿಲ್ಲ. ಸುತ್ತ ಹಳ್ಳಿಗಳಲ್ಲಿ ಸರ್ಚ್ ಮಾಡಿದ್ವಿ. ಚಿಂತಾಮಣಿಯಿಂದ ಎಷ್ಟು ದೂರ, ಯಾವ ರೂಟ್ ಅಂತ ಗೊತ್ತಾಗ್ಲಿಲ್ಲ ನನಗೆ. ಸರ್ ಹೇಳಿ ಸರ್. ಒಂದೇ ರೂಟಾ ಸರ್? ಅಷ್ಟು ಕೇಳ್ಪಟ್ಟಿಲ್ಲ ಅಂತಾರೆ ಸರ್, ಅದಕ್ಕೆ ಕೇಳಿದ್ವಿ ಯಾವ ತರ ಮಹಿಮೆ ಹೇಗಿದೆ. ಮಹಿಮೆ ಹೇಗಿದೆ ಸರ್. ಈಗ ಬೆಂಗಳೂರು ರೋಡ್ ಇದೆ ಅನ್ಕೊಳ್ಳಿ. ಬೆಂಗಳೂರು ರೋಡ್ ಚಿನ್ಸಂದ್ರ ಮೇಲೆ ಬರುತ್ತೆ. ಚಿನ್ಸಂದ್ರ ಓಕೆ ಓಕೆ. ಬೆಂಗಳೂರು ರೋಡ್ ಅಲ್ಲಿ ಬಂದ್ರೆ ಚಿನ್ಸಂದ್ರ ಬರುತ್ತೆ. ಚಿನ್ಸಂದ್ರದಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಓಕೆ. ಅದ್ರ ಪಕ್ಕದಲ್ಲೇ ಸಂಧಿ ತರ ಇದೆ. ಆ ರೋಡ್ ದಾರಿ ಫುಲ್ ಒಂದೇ ರೋಡ್ ಬಂದು ಈಗ ಲೆಫ್ಟ್ ಕಟ್ ಮಾಡ್ಕೊಂಡ್ರೆ ನೇರವಾಗಿ ಒಂದೇ ರೋಡ್. ಸೂಪರ್ ಸರ್. ಆಯ್ತು ಸರ್, ನಮಗೂ ಗೊತ್ತಿರ್ಲಿಲ್ಲ. ಭಗವಂತ ಎಲ್ರಿಗೂ ಇಲ್ಲಿ ಬರೋ ಭಕ್ತಾದಿಗಳಿಗೆಲ್ರಿಗೂ ಆರೋಗ್ಯ ಆಯುಷ್ ಕೊಡ್ಲಿಕ್ಕೆ ಕಾಪಾಡ್ಲಿ, ನಮಗೂ ಕಾಪಾಡ್ಲಿ.
ತುಂಬಾ ಒಳ್ಳೆ ಪ್ರಾಮುಖ್ಯತೆ ಇದೆ ದೇವ್ರಿಗೆ. ಸೂಪರ್ ಸರ್, ನಮಗೂ ಗೊತ್ತಿರ್ಲಿಲ್ಲ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ವಿ, ಚಿಂತಾಮಣಿಯಿಂದ ಹಾಗೆ ನಮಗೆ ಪರಿಚಯಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ಬೇರೆಯವರಿಗೂ ಈ ಒಂದು ವಿಡಿಯೋ ಇಲ್ಲಿ ಬರಲಿಕ್ಕೆ ದಾರಿ ಮಾಡಿಕೊಡಲಿ ಎಂದು ಆಶಿಸುತ್ತೇನೆ. ಹಾಗೆ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾವು ಅಲ್ಲಿಂದ ಹೇಳ್ಬಿಟ್ಟು ಸರ್, ಈಗ ಬೆಂಗಳೂರು ರೋಡ್ ಇದೆ, ಕಲ್ಲಿನ ಕಂಬಗಳಿದಾವಲ್ಲ, ಇವೆಲ್ಲ ಮೊದಲು ಚೋಳರ ಕಾಲದಲ್ಲಿ ಇಲ್ಲೆಲ್ಲ ಆನೆ ಕಟ್ತಿದ್ರಂತೆ. ಹಾಗೆ ಮುಂದೆ ಒಂದು ಬಂದ್ರೆ ಕಲ್ಯಾಣಿ ಇತ್ತು. ಇದು ತುಂಬಾ ವಿಶೇಷವಾಗಿದೆ ಅಂತೆ. ಇಲ್ಲಿಂದ ಈ ಕಲ್ಯಾಣಿಯಲ್ಲಿ 4 ಕಡೆ 4 ದ್ವಾರಗಳಿದಾವೆ, ಬಾಗಿಲುಗಳಿದಾವೆ. ಇಲ್ಲಿ ತುಂಬಾ ಪಾರಿವಾಳ ಮತ್ತೆ ಗಿಳಿಗಳಿದಾವೆ. ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲಿ 1-2-3 ಟೆಂಪಲ್ ಸಮೇತ ಇದೆ. ತುಂಬಾ ಅದ್ಭುತವಾದಂತಹ ಒಂದು ಪ್ಲೇಸ್ ಅಂತಾನೆ ಹೇಳ್ಬಹುದು. ಭಗವಂತ ಎಲ್ರಿಗೂ ಇಲ್ಲಿ ಬರೋ ಭಕ್ತಾದಿಗಳಿಗೆಲ್ರಿಗೂ ಆರೋಗ್ಯ ಆಯುಷ್ಯ ಓಡಾಡ್ತಿರ್ಲಿಲ್ಲ, ಹಾರಾಡ್ತಾ ಇದ್ವು. ನೋಡಿದ್ರೆ ಒಳಗಡೆ ಒಂದು ಪಾರಿವಾಳ ಬಿದ್ದು ಒದ್ದಾಡ್ತಿತ್ತು ಅಂತ ಅನ್ಕೊಂಡ್ವಿ. ಆದ್ರೆ ಆ ಪಾರಿವಾಳ ಅದು ಯಾವಾಗ್ಲೂ ಬಿದ್ದಿದೆ ಗೊತ್ತಿಲ್ಲ, ಬಟ್ ಒದ್ದಾಡ್ತಾ ಇದೆ ಅಂತ ಅನ್ಕೊಂಡ್ವಿ. ಹಾಗೆ ನಮ್ಮವ್ರಿಗೆ ಕಳಿಸ್ದೆ, ಒಳಗಡೆ ಹೋಗಿ ಬನ್ನಿರಿ, ಪಾರಿವಾಳ ಬಿದ್ದಿದೆ ಒಳಗಡೆ ಅಂತ. ಅವರು ಅಲ್ಲಿ ಹೋಗಿ ನೋಡಿ, ಅಯ್ಯೋ ಅದು ಮೊದಲು ಯಾವತ್ತೋ ಬಿದ್ದಿರೋದು, ಈಗೆಲ್ಲ ಬಿದ್ದಿದ್ದು ಅಂತ ಹೇಳಿ ನೋಡಿ ವಾಪಸ್ ರಿಟರ್ನ್ ಬಂದರು. ರಿಟರ್ನ್ ಬರಬೇಕಾದ್ರೆ ನಾವು ಈ ಕಡೆ ಎಡಗಡೆ ಹಾಗೆ ಬಲಗಡೆ ಒಂದೊಂದು ಟೆಂಪಲ್ ಇತ್ತು, ಶಿವನ್ ಟೆಂಪಲ್ ಅಂದ್ಕೊತೀನಿ. ಆ್ಯಕ್ಚುಲಿ ವಿಸಿಟ್ ಮಾಡಲಿಲ್ಲ, ಅಲ್ಲೇ ಲೇಟ್ ಆಗಿತ್ತು. ಯಾಕಂದರೆ 4 ಹನಿ ಮಳೆ ಬೇರೆ ಬಿದ್ದಿತ್ತು, ಅದ್ರ ಜೊತೆಗೆ ಮೋಡನೂ ಆಗಿತ್ತು, ಮೋಡ ಕವಿತ ವಾತಾವರಣ ಇತ್ತಲ್ವ. ಹಾಗಾಗಿ ಇನ್ನೇನು ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಇಲ್ಲಿ ಹೋಗ್ತಿದ್ದಾರೆ ನೋಡಿ, ಅಲ್ಲಿ ಹೋಗಿ ನೋಡ್ಕೊಂಡ್ಬಿಟ್ಟು ರಿಟರ್ನ್ ಬಂದರು ಅವರು. ಇಲ್ಲಿಂದ ನಾವು ನೇರ ಮತ್ತೆ ಮನೆಗೆ ಹೊರಡಬೇಕಾದಂಥ ಒಂದು ಸಮಯ ಬಂತು. ಈ ಒಂದು ಕಲ್ಯಾಣಿಯಲ್ಲಿ ನಾವು ವಿಸಿಟ್ ಕೊಟ್ಬಿಟ್ಟು ಅಲ್ಲಿಂದ ನೇರ ನಾವು ಬಂದ ರೂಟಿಗೆ ರಿಟರ್ನ್ ಬರ್ತಿರ್ಬೇಕಾದ್ರೆ ಮತ್ತೆ ರಿಟರ್ನ್ ಗೋಪುರ ಕಾಣಿಸ್ತು. ಯಾಕೋ ವಿಡಿಯೋ ಮಾಡಬೇಕು ಅನ್ನಿಸ್ತು ನನಗೆ, ಯಾಕೋ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಹತ್ತಿರದವ್ರು ಯಾರಾದರೂ ಇದ್ದರೆ ನೋಡಿಲ್ಲ ಅಂತಂದರೆ ಒಂದ್ಸಲ ವಿಸಿಟ್ ಕೊಡಿ. ನೋಡಿ, ಇಲ್ಲಿ 2-3 ಟೆಂಪಲ್ ಇದೆ ಅಂತ ಹೇಳಿದ್ನಲ್ವ, ಟೆಂಪಲ್ ಇದೆ. ಅಲ್ಲಿಂದ ನೋಡಿ ಮಳೆ ಬಂತು, ಒಂದು 4 ಹನಿ ಬಿದ್ದಿದೆ ಅಷ್ಟೇ. ಅದು ಬಿದ್ದು ಮತ್ತೆ ಸ್ಟಾಪ್ ಆಗಿದೆ. ಚಿಂತಾಮಣಿಯಲ್ಲಿ ಬರೀ ಮೋಡ ಮಾತ್ರ ಇತ್ತು. ಇಲ್ಲಿ ಆಲಮಗಿರಿಯಲ್ಲಿ ಮಳೆನೇ ಆಗಿದೆ. ಬಟ್ ನಾವು ಬಂದಿರೋ ಒಂದು ಟೈಮಿಂಗ್ಸ್ ಏನೋ ಅಂತ ಗೊತ್ತಿಲ್ಲ ಅಂದ್ಕೊತೀನಿ. ಒಳ್ಳೆ ಶುಭ ಶಕುನನೇ ಆಯಿತು ಅಂದ್ಕೊಂಡ್ಬಿಟ್ಟು ಇಲ್ಲಿಂದ ನಾವು ನೋಡಿ ಟೆಂಪಲ್ ಸ್ಟಾರ್ಟಿಂಗಿಂದ ಎಷ್ಟು ಚೆನ್ನಾಗಿದೆ ಅಂತಂದರೆ, ಮುಂದ್ಗಡೆಯಿಂದ ನೋಡೋಕ್ಕೆ ಗೋಪುರ ಹಾಗೆ ವಾತಾವರಣ ಅಂತೂ ಸಖತ್ತಾಗಿತ್ತು. ಯಾಕಂದರೆ 4 ಹನಿ ಮಳೆ ಬಿದ್ದಿದ್ದ ಕಾರಣದಿಂದ ವಾತಾವರಣ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ನೇರ ಮನೆಗೆ ಹೊರಟ್ವಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಲೆಂತಿ ವಿಡಿಯೋ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಹಾಗೆ ಹೈಪರ್ ಪಾಯಿಂಟ್ ಕೊಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್. ಮತ್ತೆ ಇನ್ನೊಂದು ವಿಡಿಯೋ ಹಾಕೋವರೆಗೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಶಾರ್ಟ್ ವಿಡಿಯೋಸ್, ಲೆಂತಿ ವಿಡಿಯೋಸ್ ನೋಡಿ ಹೈಪರ್ ಪಾಯಿಂಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮುಂದೆ ಬರಬೇಕಾದ್ರೆ ನವಿಲುಗಳಿತ್ತು, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದ್ದು ಅಷ್ಟೇ ನಾನು. ಓಕೆ, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಬಾಯ್ ಬಾಯ್.